ನಮಸ್ಕಾರ. ಜೈ ಶ್ರೀರಾಮ್, ಜೈ ಗುರುದೇವ್. ನಮಸ್ಕಾರ. ನಾನು ನಿಮ್ಮ ಭಾಸ್ಕರ್ ಅಂಕಲ್ ಮುರುಘ ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ. ಈ ದಿನ ನಾವು ಚಿಕ್ಕಬಳ್ಳಾಪುರ ಡಿಸಿ ಕಚೇರಿ ಮುಂದೆ ಆಮರಣ ನಿರಾಹಾರ ದೀಕ್ಷೆ ಕೂತಿದ್ದೀವಿ. ಯಾಕಂತಂದ್ರೆ ಸರ್ಕಾರಿ ಅಧಿಕಾರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರದ ಎಲ್ಲ ಶಾಸಕರು, ಮಂತ್ರಿವರ್ಗ, ಸಿಎಂ ಕೂಡ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಾ ಇರತಕ್ಕಂಥದ್ದು, ಫಂಡಮೆಂಟಲ್ ರೈಟ್ಸ್ ನ ಉಲ್ಲಂಘನೆ ಮಾಡ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ನಮ್ಗೆ ಅಧಿಕಾರಿಗಳು ಸಂವಿಧಾನಬದ್ಧವಾಗಿ ರೆಸ್ಪಾನ್ಸ್ ಆಗ್ತಾ ಇಲ್ಲ. ಅಧಿಕಾರ ವರ್ಗದವರು ಮತ್ತು ಇವತ್ತು ಸರ್ಕಾರದಿಂದ ಸಂಬಳ ತೆಗೆದುಕೊಂತಾ ಇರತಕ್ಕಂಥ MLAಗಳಾಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, CM ಆಗಿರ್ಬೋದು, DCM ಆಗಿರ್ಬೋದು, ನಾವು RT ಅಪ್ಲಿಕೇಶನ್ಸ್ ಹಾಕ್ತಾ ಇದೀವಿ. RT ಅಪ್ಲಿಕೇಶನ್ಸ್ಗೆ ಸರಿಯಾದ ರೀತಿಯಲ್ಲಿ ನಮ್ಗೆ ದಾಖಲೆಗಳನ್ನ ಕೊಡ್ತಾ ಇಲ್ಲ. ಮುಖ್ಯವಾಗಿ IPL ಅಲ್ಲಿ ಏನ್ ನಡೆದಿದೆ ಅಂತಕ್ಕಂಥ ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ. DK ರವಿ ಅವ್ರದ್ದು ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ. ಇವತ್ತು CM ರಿಲೀಫ್ ಫಂಡ್ ಡಾಕ್ಯುಮೆಂಟ್ಸ್ ಕೊಡ್ತಾ ಇಲ್ಲ. ಇನ್ನು ಅನೇಕವು ಮುಖ್ಯವಾದಂತ ವಿಷಯಗಳು ಏನು ಜನರಿಗೆ ವಂಚನೆ ಆಗಿದೆ ಅವುಗಳ RTI ಮುಖಾಂತರ ಡಾಕ್ಯುಮೆಂಟ್ಸ್ ಕೇಳ್ತಾ ಇದೀವಿ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ, ಜಲ್ ಜೀವನ್ ಮಿಷನ್ ನಲ್ಲಿ ಯಾವುದೇ ರೀತಿಯ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ. ಅದೇ ರೀತಿಯಾಗಿ ನಾವು ಸಂವಿಧಾನಬದ್ಧವಾಗಿ FIRಗಳು ಕೊಟ್ಟಿದ್ದೀವಿ. ಸೋಷಿಯಲ್ ಜಸ್ಟಿಸ್ಗೋಸ್ಕರ ಬಟ್ಲಳ್ಳಿ ಪೊಲೀಸ್ ಜುಡಿಷರಿಗೆ, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕಂಚಾರ್ಲಹಳ್ಳಿ ಅವ್ರಿಗೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವ್ರಿಗೂ ಕೂಡ ನಾವು FIRಗಳು 7 FIRಗಳು ಸಬ್ಮಿಟ್ ಮಾಡಿದೀವಿ. ಅಂದ್ರೆ ಪಿಟಿಷನ್ ಸಬ್ಮಿಟ್ ಮಾಡಿದ್ವಿ. FIR ಮಾಡಬೇಕು, ಚಾರ್ಜ್ ಶೀಟ್ ಆಗ್ಬೇಕು, ಇನ್ವೆಸ್ಟಿಗೇಷನ್ ನಡಿಬೇಕು. ಅದು ನಡೀತಾ ಇಲ್ಲ. ಅದೇ ರೀತಿಯಾಗಿ ಏಪ್ರಿಲ್ 10ನೇ ತಾರೀಕು ನಾವು ಚಿಂತಾಮಣಿ ತಾಲೂಕ್ ಕಚೇರಿ ಮುಂದ್ಗಡೆ ಪ್ರತಿಭಟನೆ ಮಾಡಿ ಅಲ್ಲಿ ಪ್ರಾತಿನಿಧ್ಯ ಪತ್ರ ರೆಪ್ರೆಸೆಂಟೇಷನ್ ನ ಕೊಟ್ಟಿದ್ವಿ. ಅದರಲ್ಲಿ ಮುಖ್ಯವಾಗಿ 75 ಬೇಡಿಕೆಗಳನ್ನ ಇಟ್ಟಿದ್ವಿ. ಅದೇ ರೀತಿಯಾಗಿ 5 ವಿಶೇಷ ಬೇಡಿಕೆಗಳನ್ನು ಕೂಡ ಇಟ್ಟಿದ್ವಿ. ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ ಇವ್ರ ಕಡೆಯಿಂದ. ನಾವು DC ಅವರಿಗೆ ಆ ಪ್ರಾತಿನಿಧ್ಯ ಪತ್ರವನ್ನ ಕಳಿಸಿ, ನೀವು ಏನು ಆಕ್ಷನ್ ತೆಗೆದುಕೊಂಡಿದ್ದೀರಾ ಅಥವಾ ಏನು ಆಕ್ಷನ್ ತೆಗೆದುಕೊಂತೀರಾ ಅದರನ್ನ ಉತ್ತರ ಕೊಡಿ ಅಂತ ಹೇಳಿ ಮನವಿ ಮಾಡಿದ್ರೆ ಅವರು ಇರ್ರೆಸ್ಪಾನ್ಸಿಬಿಲಿಟಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ನಾವು 11ನೇ ತಾರೀಕಿಗೆ ಪರ್ಮಿಷನ್ ತೆಗೆದುಕೊಂಡಿದ್ದೀವಿ. ಈಗ ಇಲ್ಲೂ ಇವತ್ತಿಂದ ಬೆಳಗ್ಗೆ 8 ಗಂಟೆಯಿಂದ ನಾವು ಈಗ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. ನಮ್ಮ ಬೇಡಿಕೆಗಳು ಈಡೇರ್ಲಿಲ್ಲ ಅಂತಂದ್ರೆ ನಾವಿಲ್ಲಿಂದ ಎದ್ದೇಳಲ್ಲ. ಮೊದಲನೇದಾಗಿ ನಾವು ಶುದ್ಧ ಕುಡಿಯುವ ನೀರಿನ ಬಗ್ಗೆ, ಇವತ್ತೇನು ಬೆಂಗಳೂರಿನಿಂದ ತ್ಯಾಜ್ಯ ನೀರು ಕಳಿಸ್ತಾ ಇದ್ದಾರೆ ನಮ್ಮ ಕೆರೆ ಕುಂಟೆಗಳಿಗೆ, ಅದು ಬಹಳ ತಪ್ಪು. ಅನೇಕ ಪರಿಣಾಮಗಳನ್ನ ಬೀರ್ತಾ ಇದೆ. ಎಲ್ಲಾ ಜನತೆಗೂ ಕ್ಯಾನ್ಸರ್, ಗಜ್ಜಿ, ಬ್ರೆಸ್ಟ್ ಕ್ಯಾನ್ಸರ್, ಮಕ್ಕಳಾಗ್ತಾ ಇಲ್ಲ, ಅನೇಕ ರೋಗಗಳು ಬರ್ತಾ ಇದ್ದಾವೆ. ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಒಂದೊಂದು ಮಳೆ ಬಿದ್ರೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ, ಟರ್ಷರಿ ಸ್ಯಾನಿಟೈಸೇಷನ್. ಮಳೆ ನಿಂತೋದ್ಮೇಲೆ ನಾಟಕ ಮಾಡ್ತಾರೆ. ಈ ರೀತಿಯಾಗಿ ಅಧಿಕಾರ ಕೊಟ್ಟಿದ್ದಾವೆ, ಜನರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ವೋಟ್ ಹಾಕ್ಸ್ಕೊಂಡು ಗೆದ್ದಿರ್ತಕ್ಕಂಥವ್ರು ಎಷ್ಟಂದ್ರೆ ಅಷ್ಟು ಮೋಸ ಮಾಡಿದ್ರೆ ಜನಸಾಮಾನ್ಯರಿಗೆ ಇದು ತಪ್ಪು. ಹಾಗಾಗಿ ನಾವು ಉಪವಾಸ ಸತ್ಯಾಗ್ರಹ ಕೂತಿದ್ದೀವಿ. ಇದನ್ನ ನಮ್ಮ ದೇಶದ ಪ್ರೆಸಿಡೆಂಟ್ಗೂ, ಹೋಮ್ ಮಿನಿಸ್ಟರ್ಗೂ, ಪ್ರೈಮ್ ಮಿನಿಸ್ಟರ್ಗೂ ಎಲ್ಲರಿಗೂ ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿದ್ದೀವಿ. ಏನು ಸಾಮಾಜಿಕ ನ್ಯಾಯಕ್ಕೋಸ್ಕರ ನಾವು FIR ಏನು ಪಿಟಿಷನ್ಸ್ ಕೊಟ್ರೆ FIR ಯಾಕೆ ಮಾಡಲ್ಲ ಇವರು? ಈ SP ಅವ್ರಿಗೆ, ಈ ಪೊಲೀಸ್ ಇಲಾಖೆಗೆ DCM, CM ಕೂಡ ಹೇಳ್ತಾ ಇದ್ದಾರೆ, ನಮ್ಮ ಕಾಂಗ್ರೆಸ್ ಅವರು ಈ ತರ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ತಪ್ಪು ಮಾಡಿರ್ತಾರೆ, ಯಾರಾದ್ರೂ FIR ಕೊಟ್ರೆ FIR ಮಾಡಬಾರ್ದು ಅಂತ ಹೇಳಿ. ಅಭಿವೃದ್ಧಿ ಆಗ್ಬೇಕಾಗಿರ್ತಕ್ಕಂಥ ದುಡ್ಡುಗಳನ್ನೆಲ್ಲ ಇವರು ತಿಂದಾಕ್ಬಿಟ್ರೆ ಅಭಿವೃದ್ಧಿ ಮಾಡಿದೀರಾ, ಏನು ಕೆಲಸಗಳ ಕಾಮಗಾರಿಗಳೇ ಮಾಡಿದಿರ ಬಿಲ್ಲುಗಳು ಕ್ಲೈಮ್ ಮಾಡಿಬಿಟ್ರೆ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ? ಯಾವ ರೀತಿ ಮುಂದಿನ ಜನರೇಷನ್, ಈಗಿರ್ತಕ್ಕಂಥ ಜನರೇಷನ್, ಬಡವರು, ರೈತರು ಏನಾಗ್ಬೇಕು ಅನ್ಕೊಂಡಿದ್ದಾರೆ ಸರ್ಕಾರ? ಹಾಗಾಗಿ ನಾವು ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ನೀವು ಮೇಲ್ಗಡೆನೂ ನೋಡಬಹುದು, ನಾವು ಸಂವಿಧಾನಕ್ಕೂ ಮತ್ತು ದೇವರಿಗೂ ಕೂಡ ಹಾರವನ್ನ ಹಾಕಿದೀವಿ, ಪೂಜೆ ಮಾಡಿದೀವಿ. ಇದರ ಉದ್ದೇಶ ಏನು ಅಂತಂದ್ರೆ ನಾವು ಸಂವಿಧಾನಕ್ಕೆ ಎಷ್ಟು ಬೆಲೆ ಕೊಡ್ತೀವೋ ಅಷ್ಟೇ ದೇವರನ್ನು ಕೂಡ ನಂಬ್ತಾ ಇದ್ದೀವಿ ಅಂತ ಉದ್ದೇಶ.